ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇದು ಕೂಡ 2 ಡೇಸ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ನಾರ್ಮಲ್ ಮನೆ ಮುಂದೆ ಕಸ ಗುಡಿಸೋದು, ತೊಳೆಯೋದೆಲ್ಲ ಇರುತ್ತಲ್ಲ. ತೊಳೆಯೋವಂಥ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಓನರ್ ಆಂಟಿ ಮನೆಗೆ ಕೆಲಸದವ್ರು ಬರ್ತಾರೆ. ಅವರು ತೊಳ್ಕೊತಾರೆ. ನಾನು ಜಸ್ಟು ಬೆಳಗ್ಗೆ ಎದ್ದು ಕಸ ಗುಡಿಸೋದಷ್ಟೇ. ಇಲ್ಲಿ ಪಕ್ಕದಲ್ಲಿ ಒಂದು ನುಗ್ಗೆ ಮರ ಇದೆ. ನುಗ್ಗೆ ಸೊಪ್ಪಿನ ಮರ ಇದೆ. ಅಲ್ಲಿ ತುಂಬಾ ಎಲೆಗಳು ಉದುರುತ್ತಾ ಇರುತ್ತೆ. ಅದು ಮರ ಸ್ವಲ್ಪ ಒಣಗ್ದಂಗೆ ಆಗಿದೆ. ಎಲೆ ಉದುರೋ ಕಾಲ ಅಂತ ಅನಿಸುತ್ತೆ. ಎಲೆ ಉದುರುತ್ತಾನೆ ಇರುತ್ತೆ. ಡೈಲಿ ಇಷ್ಟೇ ಇರುತ್ತೆ. ಡೈಲಿ ಗುಡಿಸಿದ್ರೂ ಇಷ್ಟೇ ಇರುತ್ತೆ. ಮತ್ತು ಸಂಜೆ ಅಷ್ಟರಲ್ಲಿ ಇಷ್ಟೇ ಕಸ ಬಂದಿರುತ್ತೆ. ಹಂಗಾಗಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಎಲ್ಲ ಗುಡಿಸ್ಕೊಂಡು ಇವತ್ತು ತಿಂಡಿಗೆ ದೋಸೆ ಮತ್ತು ಬೀಟ್ರೋಟ್ ಸಾಗುನ ಮಾಡಿದ್ದೆ. ಇದು ಪಲ್ಯ ಅಲ್ಲ, ಸಾಗು. ನಾರ್ಮಲ್ ನಾವು ವೆಜಿಟೇಬಲ್ ಸಾಗು ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಮಸಾಲೆ ರುಬ್ಕೊಂಡು ಬೀಟ್ರೋಟ್ನ ಕಟ್ ಮಾಡಿ ಈ ರೀತಿ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ತರಕಾರಿ ಸಾಗು ಟೇಸ್ಟೇ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಅದಾದಮೇಲೆ ನಾನು ಮತ್ತೆ ಬೆಳಗ್ಗೆಯಿಂದ ಯಾವುದೇ ವ್ಲಾಗ್ನ ಮಾಡಿರಲಿಲ್ಲ, ವಿಡಿಯೋ ಮಾಡಿರಲಿಲ್ಲ. ಹಾಗೆ ಸಂಜೆ ಮೇಲೆ ನಮ್ಮ ಯಜಮಾನ್ರು ಬಂದು ಸಂಜೆ ಒಂದು 6 ಗಂಟೆಗೆ ಫೋನ್ ಮಾಡಿದ್ರು. ಟಿಕೆಟ್ ಸಿಕ್ಕಿದೆ. ಡಿ ಬಾಸ್ ಫಿಲಮ್ ಅವತ್ತು ತಾನೇ ರಿಲೀಸ್ ಆಗಿತ್ತು. ಗುರುವಾರ 11ನೇ ತಾರೀಕು ರಿಲೀಸ್ ಆಗಿತ್ತು. ಫಸ್ಟ್ ಡೇ ನಮಗೆ ಟಿಕೆಟ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಫಸ್ಟ್ ಡೇ ಟಿಕೆಟು ಹುಡುಕಿಸಿ ಯಜಮಾನ್ರು ನನಗೋಸ್ಕರ ಅವ್ರ ಫ್ರೆಂಡ್ಸ್ ಕೈಲಿ ಹೇಳಿ ಟಿಕೆಟ್ನ ತೊಗೊಂಡಿದ್ರು. ಹಂಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ. ನಾನಿದು ಫಸ್ಟ್ ಟೈಮ್ ನಮ್ಮ ಬಾಸ್ ಫಿಲಮ್ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ನಮ್ಮ ಡಿ ಬಾಸ್ ಫಿಲಮು ದರ್ಶನ್ ಸರ್ದು. ಅಂದರೆ ಯಾವುದೇ ಫಸ್ಟ್ ಡೇ ಫಸ್ಟು ಶೋ ಅಂತ ಯಾವುದೂ ನೋಡಿಲ್ಲ. ಫಸ್ಟ್ ಡೇನೂ ಕೂಡ ನಾನು ನೋಡಿಲ್ಲ. ಏಕೆಂದರೆ ತುಂಬ ಕ್ರೌಡ್ ಇರ್ತಾರೆ ಜನ. ನಮ್ಮ ಬಾಸ್ ಮೊದಲೇ ಕೇಳಬೇಕಾ. ದರ್ಶನ್ ಸರ್ಗೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೋ ಗೊತ್ತಿಲ್ಲ. ಈ ಸತಿ ಅಂತೂ ಸಿಕ್ಕಾಬಟ್ಟೆ ಒಂದು ದೊಡ್ಡ ಜಾತ್ರೆನೇ, ಒಂದು ಪ್ರಳಯನೇ ಆಗ್ತಾಯಿದೆ. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, RCB ಕಪ್ ಗೆದ್ದಾಗ ಯಾವ ಲೆವೆಲ್ಗೆ ಕ್ರೌಡ್ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ದರ್ಶನ್ ಸರ್ ಅಭಿಮಾನಿಗಳು ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಮೆರೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಫಿಲಮ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಏಕೆಂದರೆ ನುಗ್ಗಲಾಟ ಇರುತ್ತೆ. ಅದೆಲ್ಲ ಆಗಲ್ಲ. ಆದರೆ ಈ ಸತಿ ನನಗೆ ಆ ಥರ ಅವಕಾಶ ಸಿಕ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಹೋಗಿದ್ದು ಸಂಜೆ ಒಂದು 7:30 ಶೋಗೆ. ಟಿಕೆಟ್ ಸಿಕ್ಕಿದ್ದೆ ಆವಾಗ ನಮಗೆ. ಯಜಮಾನ್ರು ಡ್ಯೂಟಿ ಕೂಡ ಮುಗಿಯುತ್ತಲ್ವ. ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅಷ್ಟರಲ್ಲಿ ನಾನು ಮನೇಲಿ ಅನ್ನ ಮಾಡಿ ಇಟ್ಟೋಗಿದ್ದೆ. ಮತ್ತು ಬರೋದು 10:30 11 ಗಂಟೆ ಆಗಿಬಿಡತ್ತೆ ಅಂದ್ಬಿಟ್ಟು ಅನ್ನ ಮಾಡಿಟ್ಬಿಟ್ಟು ಹೋಗಿದ್ವಿ. ನಮ್ಮ ಮನೆಯಿಂದ ಒಂದು 10 ನಿಮಿಷ ಅಷ್ಟೇ. ಇದು ಥಿಯೇಟರ್ ಏನಿದೆ, ಥಿಯೇಟ್ರಿಗೆ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಇಲ್ಲಿ ನಮ್ಮ ಊರಲ್ಲಿ ಒಂದೇ ಥಿಯೇಟ್ರಲ್ಲಿ ಹಾಕಿದ್ದಿದ್ದು ಡಿ ಬಾಸ್ ಫಿಲಮು. ಒಟ್ಟು ನಾನು ನೋಡ್ದಂಗೆ 3 ಥಿಯೇಟರ್ ಇದೆ. ಅದರಲ್ಲಿ ಒಂದೇ ಥಿಯೇಟ್ರಲ್ಲಿ ಡಿ ಬಾಸ್ ಫಿಲಮ್ ಹಾಕಿದ್ದು. ಹಾಗಾಗಿ ತುಂಬ ಅಂದರೆ ತುಂಬಾ ಜನ ಇದ್ದರು. ಒಂದೇ ಥಿಯೇಟ್ರಲ್ಲಿ ಹಾಕಿರೋದ್ರಿಂದ ಸುಮಾರು ಜನ ಟಿಕೆಟ್ ಸಿಗದೆ ಸುಮಾರು ಜನ ಪಾಪ ವೆಯ್ಟ್ ಮಾಡಿಕೊಂಡು ನಿಂತಿದ್ದರು. ಡಬಲ್ ಖರ್ಚು ಅಂದರೆ 1 to 2 ಕೊಟ್ಟು ಹೋಗಿ ನೋಡೋಕ್ಕೂ ಅವ್ರು ರೆಡಿ ಇದ್ದರು. ಬಟ್ ಟಿಕೆಟ್ ಸಿಗ್ತಾ ಇರಲಿಲ್ಲ. ಟಿಕೆಟ್ ಸಿಕ್ಕಿದ್ರೂ ಕೂಡ ಸೀಟ್ ಇರ್ತಿರಲಿಲ್ಲ. ಮತ್ತು ಎಲ್ಲ ನಿಂತ್ಕೊಂಡು ನೋಡೋರು. ಮತ್ತು ಮೆಟ್ಲುಗಳೇನಿದೆ ಮೆಟ್ಲು ಮೇಲೆ ಕೂತ್ಕೊಂಡು ನೋಡೋರು ತುಂಬ ಜನ ಇದ್ದರು. ಆ ರೀತಿ ಇತ್ತು. ನಿಜವಾಗ್ಲೂ ನಮ್ಮ ದರ್ಶನ್ ಸರ್ ಬಗ್ಗೆ ನಿಜವಾಗ್ಲೂ ನಮಗೆ ಹೆಮ್ಮೆ ಆಗುತ್ತೆ. ಈ ಥರ ಒಂದು ಕ್ರೌಡ್, ಈ ಥರ ಒಂದು ಅಭಿಮಾನ ನಾವೆಲ್ಲೂ ಕೂಡ ಯಾರಿಗೂ ಕೂಡ ನಾನು ನೋಡಿರೋದು ತುಂಬ ಕಮ್ಮಿ.
ದರ್ಶನ್ ಸರು ತುಂಬಾ ಪುಣ್ಯ ಮಾಡಿದ್ದಾರೆ. ಸೊ ಈ ರೀತಿ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಸೊ ಅವರನ್ನಂತೂ ಎತ್ತು ಮೆರೆಸ್ತಾ ಇದ್ದಾರೆ. ತಲೆ ಮೇಲೆ ಅಂಬಾರಿ ಥರ ಹೊತ್ತು ಮೆರೆಸ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನಮ್ಮ ಮೈಸೂರು ದಸರಾದಲ್ಲಿ ಅಂಬಾರಿನ ಹೊರ್ತಾ ಇದ್ದಂಥ ಅರ್ಜುನ ಹೇಗೋ, ಸೊ ನಮ್ಮ ಫಿಲಮ್ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೊ ದರ್ಶನ್ ಸರ್ ಹಾಗೇ. ಸೊ ಅದನ್ನು ನಮ್ಮ ಅಭಿಮಾನಿಗಳು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಅವರು ಇರಲಿ ಇಲ್ಲದೆ ಹೋಗಲಿ, ಅವರು ಯಾವುದೇ ಈವೆಂಟ್ಗೆ ಹೋಗಲಿ ಹೋಗದೆ ಹೋಗಲಿ, ಸೊ ಇವತ್ತು ಅವರ ಅಭಿಮಾನಿಗಳು ಅವರನ್ನು ಯಾವ ರೀತಿ ಮೆರೆಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಕ್ಷಣ ಅದನ್ನು ನೋಡಿದ್ರೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಅಭಿಮಾನಿಯಾಗಿ ನನಗೂ ಕೂಡ ಆ ಖುಷಿ ಇದೆ. ಸೊ ಫಸ್ಟ್ ಶೋ ನೋಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆದರೆ ನಾನಿಲ್ಲಿ ಯಾವುದೇ ಥರ ವೀಡಿಯೋನ ಒಳಗಡೆ ಫಿಲಮ್ ಬಂದಿದ್ದು ಯಾವುದೇ ಥರ ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಬಾಸ್ ಫಿಲಮ್ನ ಥಿಯೇಟ್ರಿಗೆ ಹೋಗಿ ನೋಡಿ, ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ವೀಡಿಯೋ ಮಾಡಿ ಇಲ್ಲಿ ಹಾಕೋಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲಿ ಫಿಲಮ್ನ ನೋಡಿ, ಸೊ ತುಂಬ ಚೆನ್ನಾಗಿದೆ. ಡಬಲ್ ಆ್ಯಕ್ಟಿಂಗಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ತುಂಬ ವರ್ಷಗಳ ಮೇಲೆ ಅವರು ಒಂದು ಒಳ್ಳೆಯ ಕ್ಯಾರೆಕ್ಟ್ರನ್ನ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎರಡೂ ಕ್ಯಾರೆಕ್ಟ್ರಲ್ಲಿ ಒಂದು ₹1 ಕಾಯಿನ್ ಇರುತ್ತಲ್ಲ, ಸೊ ಆ ಕಾಯಿನಲ್ಲಿ 2 ಮುಖಗಳಿರುತ್ತೆ. ಸೊ ಆ ಥರ ನಮ್ಮ ದರ್ಶನ್ ಸರು ಕೃಷ್ಣ ಕ್ಯಾರೆಕ್ಟರು ಮಾಡಿದ್ದಾರೆ, ಹಾಗೆ ಡೆವಿಲ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಎಲ್ಲರೂ ಕೂಡ ಹೋಗಿ ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ಶುಕ್ರವಾರದ ವ್ಲಾಗು. ಮತ್ತು ನಾನು ಸಂಜೆ ಅಡುಗೆ ಮಾಡಬೇಕಿತ್ತು. ಸೊ ಒಂದು 7 ಗಂಟೆ ಸುಮಾರಿಗೆ ನಾನು ಮತ್ತೆ ವ್ಲಾಗ್ನ ಶುರು ಮಾಡಿದೆ. ಸೊ ಇಲ್ಲಿ ಬಂದು ಕಾಳು ಇಟ್ಕಿಟ್ಟಿದ್ದೆ. ಸೊ ಇಲ್ಲಿ ಏನಂದರೆ ಕಾಳು ತುಂಬ ಚೆನ್ನಾಗಿತ್ತು. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಸೊ ಇಂಥ ಟೈಮಲ್ಲಿ ಅವರೆಕಾಳನ್ನ ಎಷ್ಟು ಬೇಕೋ ಅಷ್ಟು ತಿಂದ್ಬಿಡ್ಬೇಕು. ಏಕೆಂದರೆ ಆ ಸೀಸನ್ ಹೋದ್ಮೇಲೆ ಅದು ಟೇಸ್ಟ್ ಇರಲ್ಲ. ಅವರೆಕಾಯಿ ಅಂತೂ ಈಗ ಸುಮಾರು ಕಡೆ ಸಿಗುತ್ತೆ, ಬಟ್ ಅದು ಸೀಸನ್ ಇಲ್ಲದೆ ಇರೋದ್ರಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನನ್ನ ಮಗ ಬಂದು ಎಲ್ಲ ಕಾಳೆಲ್ಲ ನಾನೇ ಹಿತಕ್ಸಿದ್ದು, ನೀವೇನು ಹಿತಕ್ಸಿಲ್ಲ, ಎಲ್ಲ ಕಾಳು ನಾನೇ ಹಿತಕ್ಸಿದ್ದು ಅಂಥೇಳಿ ನನಗೆ ಕೌಂಟ್ರ್ ಕೊಡ್ತಾ ಇದ್ದಾನೆ. ಸೊ ಅವ್ನು ಬರೋಕ್ಕೆ ಮುಂಚೆ ನಾನು ಸ್ವಲ್ಪ ಕಾಳನ್ನು ಹಿತಕಿದ್ದೆ. ಅವ್ನು ಬಂದಮೇಲೆ ಸ್ವಲ್ಪ ಒಂದಿಷ್ಟು ಕಾಳನ್ನು ಹಿತಕ್ಸಿದ್ದ. ಅದಕ್ಕೆ ಎಲ್ಲ ಕಾಳನ್ನು ನಾನೇ ಹಿತಕ್ಸಿದ್ದು ಅಂಥೇಳಿ ಅವನು ನನ್ನ ಹತ್ರ ವಾದ ಮಾಡ್ತಾಯಿದ್ದ. ಸೊ ಹಾಗೆ ಅದೊಂದು ಸಣ್ಣ ವೀಡಿಯೋ ಮಾಡಿಕೊಂಡು ಸರಿ ನೈಟು ಊಟಕ್ಕೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು, ಸೊ ಸಾಂಬಾರನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಹಾಗೆ ನಾನೀಗ ಸಾಂಬಾರಿಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಇವಾಗ ಅದಕ್ಕೆ 1 ಈರುಳ್ಳಿ, ಹಾಗೆ 1-2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಒಂದು 5 ಒಣಮೆಣ್ಸಿನ್ಕಾಯಿ, ಅಂದರೆ ಇದು ಮೊಣಕಟ್ಟು ಖಾರದ ಮೆಣಸಿನ್ಕಾಯಿ. ಸೊ ಇದಕ್ಕೆ ಬೇಳೆ ಸಾರಿಗೆ ಸ್ವಲ್ಪ ಸಾಂಬಾರು ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲನೂ ಹುರಿಯೋಕ್ಕೆ ಹಾಕ್ಕೋತೀನಿ. ಹುರಿದು ಮಾಡೋದ್ರಿಂದ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇವಾಗ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತೀನಿ. ಸೊ ಇದೆಲ್ಲ ಹುರ್ಕೊಂಡು ಸ್ವಲ್ಪ ಆರಿಸ್ಬಿಟ್ಟು ರುಬ್ಬಿ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಮಗ ನಾನೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಹೆಂಗೆಂಗೋ ಮಾಡಿದ್ದಾನೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಸ್ಟ್ಯಾಂಡ್ ಹಾಕಿ ಇಟ್ಕೊಳ್ಳೋಣ, ಟ್ರೈಪಾಡಲ್ಲಿ ಹಾಕಿ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವನು ಇಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನೋಡಿ ಹೇಗೋ ಶೇಕ್ ಮಾಡಿಕೊಂಡು ವೀಡಿಯೋನ ಮಾಡಿದ್ದಾನೆ. ಸೊ ಒಂಚೂರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ 1 ಚಕ್ಕೆ, 1-2 ಲವಂಗ, ಸೊ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಹಾಗೆ ಒಂದು 10 ಕಾಳಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಹುರ್ಕೊಂಡು ಕಾಯಿ ತುರಿ, ಸೊ ನಾನಿಲ್ಲಿ ಕಾಯಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಕಾಯಿ ತುರಿ ಇದ್ದರೆ ಇದ್ರ ಜೊತೆಗೇ ಕಾಯಿನ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ತುರಿದಿಲ್ಲ, ಹಾಗೆ ಪೀಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಹುರಿದಿರೋವಂಥ ಮಸಾಲೆ ಏನಿದೆ ಅದನ್ನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆರಿದ್ಮೇಲೆ ನಾವು ಇದನ್ನು ರುಬ್ಕೊಳ್ಳೋಣ. ಸೊ ಅದೆಲ್ಲ ಆದಮೇಲೆ ಇವಾಗ ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಒಂದು ಪಾತ್ರೆಗೆ ನಾನು ಇದನ್ನು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ.
ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾನಿಲ್ಲಿ ಪಾತ್ರೆನಲ್ಲೇ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕಿದ್ರೆ ಏನಂದರೆ ಇದಕ್ಕೆ ಬೇಳೆ ತುಂಬ ಬೆಂದೋಗುತ್ತೆ. ಸೊ ಪ್ರೆಷರ್ ಇರುತ್ತಲ್ವ, ಸೊ ತುಂಬ ಬೆಂದೋಗುತ್ತೆ. ಹಾಗಾಗಿ ನಾನು ಪಾತ್ರೆನಲ್ಲೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1-1.5 kg ಅಷ್ಟು ಕಾಳಿದೆ. ಸೊ ಕಾಳಂತೂ ತುಂಬ ಚೆನ್ನಾಗಿತ್ತು ಇದಕ್ಕೆ ಬೇಳೆ ಮಾಡೋದಕ್ಕೆ. ಸೊ ಕಾಳು ಇದಕ್ತಾ ಇದ್ರೇ ಒಂಥರ ಖುಷಿ ಆಗೋದು. ಸೊ ಅಷ್ಟು ದಪ್ಪ ದಪ್ಪ ಕಾಳಿತ್ತು. ಸೊ ಈ ರೀತಿ ಇದ್ದರೆ ಕಾಳು ಇದ್ದಕ್ಸೋಕ್ಕೆ ಏನೂ ಬೇಜಾರಾಗಲ್ಲ. ಅದು ತುಂಬ ಸಣ್ಣ ಕಾಳಾಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ, ಹಿತಕ್ಸೋಕ್ಕೆ ಮನಸ್ಸು ಬರಲ್ಲ. ಸೊ ಕಾಳು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ಬೇರೆ ಯಾವುದಕ್ಕೂ ಬಳಸಲೇ ಇಲ್ಲ, ಇದಕ್ಕೆ ಬೇಳೆ ಸಾರಿಗೆ ಬಳಸ್ಕೊಂಡೆ. ಸೊ ಹಾಗೆ ಈಗ ಮಸಾಲೆ ಎಲ್ಲ ಆರಿತ್ತಲ್ವ. ಸೊ ಈಗ ಅದಕ್ಕೆ ಸ್ವಲ್ಪ ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಸಾಂಬಾರು ಗಟ್ಟಿನೂ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಅದನ್ನು ರುಬ್ಬೋಣ ಅಂತ ಹೋದರೆ ನನ್ನ ಮಗನೂ ಹೀಗೆ ನೋಡಿ ಮಧ್ಯ ಮಧ್ಯ ಬಂದು ನಾನು ರುಬ್ಕೊಡ್ತೀನಿ, ನಾನು ಕೆಲಸ ಮಾಡಿಕೊಡ್ತೀನಿ, ನಾನು ಈರುಳ್ಳಿ ಕಟ್ ಮಾಡಿಕೊಡ್ತೀನಿ, ಆಲೂಗಡ್ಡೆ ಕಟ್ ಮಾಡಿಕೊಡ್ತೀನಿ, ಟೊಮೊಟೊ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಧ್ಯ ಮಧ್ಯ ಬಂದು ನಂಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಸರಿ ಆಯ್ತಪ್ಪ ನೀನೇ ಗ್ರೈಂಡ್ ಮಾಡು ಅಂತ ಹೇಳಿಬಿಟ್ಟು ಮಿಕ್ಸಿಯೆಲ್ಲ ಆನ್ ಮಾಡಿಕೊಟ್ಟೆ. ಸೊ ಅವನು ಗ್ರೈಂಡ್ ಮಾಡಿ ಕೊಟ್ಟ. ನೋಡಿ ಈ ರೀತಿ ಗಂಧ ಆದಂಗೆ ಆಗಬೇಕು. ಸೊ ಗಂಧ ಥರ ಮಸಾಲೆನ ರುಬ್ಕೊಂಡು ಇವಾಗ 2 ಆಲೂಗೆಡ್ಡೆನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ಕಾಳು ಜೊತೆನೇ ಬೇಯಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕಿರೋ ವೀಡಿಯೋ ನನ್ನ ಮಗ ಸ್ಕಿಪ್ ಮಾಡಿಬಿಟ್ಟಿದ್ದಾನೆ, ಅದು ಸಿಗಲಿಲ್ಲ ನನಗೆ ವೀಡಿಯೋ. ಅವ್ರ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಬರೋ ಗಂಟನೇ ನನ್ನ ಹತ್ರ ಒಂದು ಆಟಗಳು. ಸೊ ನನ್ನ ಜೊತೆನೇ ಇರ್ತಾನೆ. ಅವರಪ್ಪ ಬಂದಿದ್ದ ತಕ್ಷಣ ಸೊ ಅವ್ರ ಅಪ್ಪನ ಜೊತೆ ಕಿತ್ತಾಡೋಕ್ಕೆ, ಕಾಮಿಡಿ ಮಾಡೋಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಸೊ ಅಲ್ಲಿವರೆಗೂ ನನ್ನ ಜೊತೆನೇ ಮಾತಾಡೋದು, ಕತೆ ಆಡೋದು. ಸೊ ಅವ್ನ ಸ್ಕೂಲಲ್ಲಿ ಏನು ಕಾನ್ವರ್ಸೇಷನ್ ಆಗುತ್ತೆ ಸೊ ಎಲ್ಲನೂ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಅವರಪ್ಪನ ಹತ್ರ ಅಷ್ಟು ಶೇರ್ ಮಾಡ್ಕೊಳ್ಳಲ್ಲ. ಸೊ ಅಂದರೆ ಅವರಪ್ಪ ಬಂದಿದ್ದ ತಕ್ಷಣ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಸೊ ಈಗ ಕಾಳೆಲ್ಲ ಬೆಂದಿತ್ತು. ನಾನಿಲ್ಲಿ ಸೈಡಲ್ಲಿ ಬಿಸಿನೀರನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಪ್ರತಿ ಅಡುಗೆ ಮಾಡಿದಾಗಲೂ ಅಷ್ಟೇ, ಯಾವಾಗೂ ಅಷ್ಟೇ ನಾನು ಸೈಡಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಸೊ ಬಿಸಿನೀರು ಹಾಕೋದ್ರಿಂದ ಟೇಸ್ಟು ಹಂಗೆ ಇರುತ್ತೆ, ಹಾಗೆ ತುಂಬ ಹೊತ್ತು ಬೇಯೋಕ್ಕೆ ಟೈಮ್ ತೊಗೊಳ್ಳಲ್ಲ, ಬೇಗ ಅಡುಗೆ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಬಿಸಿನೀರನ್ನ ಇಟ್ಟಿರ್ತೀನಿ ಸೈಡಲ್ಲಿ. ಸೊ ಅದು ನನಗೆ ಅಭ್ಯಾಸ. ಸೊ ಯಾವುದೇ ಒಂದು ಪಲಾವ್ಗಾಗ್ಬೋದು, ಒಂದು ಟೊಮೊಟೊ ಬಾತ್ ಮಾಡಲಿ, ಏನೇ ಒಂದು ಮಾಡಿದ್ರೂ ಕೂಡ ಸೈಡಲ್ಲಿ ಬಿಸಿನೀರು ಇಟ್ಬಿಟ್ಟೆ ನಾನು ಮಾಡ್ಕೊಳ್ಳೋದು. ಬೇಗ ಅಡುಗೆ ಆಗುತ್ತೆ. ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಸೊ ಇದಿಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿದ್ದು. ಯಾಕಂದರೆ ಆಮೇಲೆ ಊಟ ಮಾಡೋ ಟೈಮಲ್ಲಿ ಅಮ್ಮ ಫೋನ್ ಮಾಡಿದ್ರು. ಸರಿ ಅಮ್ಮ ಫೋನ್ ಮಾಡಿದಾಗ ಮಾತಾಡಿಕೊಂಡು ಅದನ್ನು ಅಲ್ಲೇ ಸ್ಕಿಪ್ ಮಾಡಿದೆ. ಸೊ ಇದ್ರ ಜೊತೆ ಮುದ್ದೆ ಮತ್ತು ಅನ್ನ ಮಾಡಿಕೊಂಡು ಊಟ ಮಾಡಿ ಸೊ ಅವತ್ತಿನ ದಿನನ ಮುಗಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ